ಮಾತಾ ಕಿ ಏನೇ ಬರಲಿ ಏನೇ ಬರಲಿ ತೆಗೀರಿ 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 ತೆಗೀರಿ. ರಾಣೆಬೆನ್ನೂರಿನ ಎಡಿಬಿ ರಸ್ತೆ ವ್ಯಾಪಾರಿಗಳ ವಿವಿಧ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸುವಂತೆ ಆಗ್ರಹಿಸಿ ಎಡಿಬಿ ರಸ್ತೆ ವ್ಯಾಪಾರಿಗಳ ಸಂಘದ ವತಿಯಿಂದ ಬುಧವಾರ ರಾಘವೇಂದ್ರ ವೃತ್ತದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಯಿತು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ವ್ಯಾಪಾರಿಗಳು ಭಾಗವಹಿಸಿ ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಎಡಿಬಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಧಕ್ಕೆ ಆಗಬಾರದು. ಹಲವು ವರ್ಷಗಳಿಂದ ಇದೇ ಸ್ಥಳದಲ್ಲಿ ವ್ಯಾಪಾರ ನಡೆಸುತ್ತಿರುವವರಿಗೆ ಸೂಕ್ತ ಪುನರ್ವಸತಿ ಮತ್ತು ಪರ್ಯಾಯ ವ್ಯವಸ್ಥೆ ಹಾಗೂ ವ್ಯಾಪಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಇನ್ನು ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಗೊಳ್ಳದೆ ವ್ಯಾಪಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆಯ ವೇಳೆ ನಮ್ಮ ಹಕ್ಕು ನಮ್ಮ ಹೋರಾಟ, ವ್ಯಾಪಾರ ಉಳಿದರೆ ಬದುಕು ಉಳಿಯುತ್ತದೆ ಎಂಬ ಘೋಷ ವಾಕ್ಯಗಳನ್ನು ಕೂಗಿದ ವ್ಯಾಪಾರಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಿದರು. ಬಳಿಕ ಸಂಬಂಧಿತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರವನ್ನ ಕಲ್ಪಿಸುವಂತೆ ಒತ್ತಾಯಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ನಮ್ಮ ಎಡಿಬಿ ರಸ್ತೆ ವ್ಯಾಪಾರಿಗಳ ಸಂಘ ಎಲ್ಲರೂ ಸೇರಿಕೊಂಡು ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ಆಯೋಜಿಸಿದ್ದೀವಿ. ಕಾರಣ ಇಷ್ಟೇ ಅಂತಂದರೆ, ಕಳೆದ ಒಂದು ವರ್ಷದಿಂದನೂ ಸಹಿತ ಈ ರಸ್ತೆಯನ್ನು ಸಂಪೂರ್ಣವಾಗಿ ಏಕಮುಖ ಸಂಚಾರ ವ್ಯವಸ್ಥೆಯಾಗಿ ಮಾಡಿದ್ದಾರೆ. ನಮಗೆ ಸಮಸ್ಯೆ ಆಗೋದೇನೆಂದರೆ, ಯಾವುದೇ ರೀತಿಯತ್ತ ವೆಹಿಕಲ್ ಈ ಕಡೆ ಬರೋದಿಲ್ಲ. ಆ ಕಾರಣಕ್ಕಾಗಿ ವ್ಯಾಪಾರದಲ್ಲಿ ದಿನಕ್ಕೆ ದಿನ ತುಂಬ ಹೊಡೆತ ಬೀಳ್ತಾ ಇದೆ. ನಾವು ಸುಮಾರು ಒಂದು ವರ್ಷ ಕಾದಿದ್ದೀವಿ, ಇವತ್ತು ಸುಧಾರಿಸುತ್ತೆ ನಾಳೆ ಸುಧಾರಿಸುತ್ತೆ ಅಂತ. ಆದರೆ ಯಾವುದೇ ಪರಿವರ್ತನೆ ಕಂಡಿಲ್ಲ. ಈಗ ಯಾವ ಮಟ್ಟಿಗೆ ಬಂದಿದೆ ಅಂದರೆ, ವ್ಯಾಪಾರಸ್ಥರು ತಮ್ಮ ಬಾಡಿಗೆಯನ್ನು, ಅಂಗಡಿ ಬಾಡಿಗೆ, ಸಿಬ್ಬಂದಿ ವೇತನವನ್ನು ಮತ್ತು ಇತರೆ ಖರ್ಚುಗಳನ್ನು ಸಹಿತ ನಡೆಸೋದು ಕಷ್ಟ ಆಗೈತೆ. ಇದೇ ರೀತಿ ಮುಂದುವರೆದರೆ ಬರುವಂಥ ದಿನಗಳಲ್ಲಿ ಎಡಿಬಿ ರಸ್ತೆಯಲ್ಲಿ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇವತ್ತಿನ ಒಂದು ದಿವಸ ನಾವೆಲ್ಲ ವ್ಯಾಪಾರಸ್ಥರು ಸೇರಿ ಈ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ. ಮಾನ್ಯ ಸಂಚಾರಿ PSI ಸಾಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಾವು ಇವಾಗ ಹಾವೇರಿಗೆ ಜಿಲ್ಲಾಡಳಿತ ಕಚೇರಿಗೆ ಮಾನ್ಯ DC ಸಾಹೇಬರಿಗೂ ಸಹಿತ ಮನವಿಯನ್ನು ಸಲ್ಲಿಸಲು ಹೊರಟಿದ್ದೇವೆ. ಪ್ರತಿಭಟನೆ ಯಾವುದೇ ರೀತಿಯ ಸಂಚಾರ ವ್ಯವಸ್ಥೆ ಅಥವಾ ನಿಯಮಗಳ ಉಲ್ಲಂಘನೆ ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ. ಇದರಲ್ಲಿ ಅವರು ಏನೋ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರೆ ಅದರಲ್ಲಿ ಎರಡು ಮುಖವಾಗಿ ನೋಡಬೇಕು. ಒಂದು, ಕೇವಲ ಸಾರ್ವಜನಿಕರ ಅನುಕೂಲತೆಯನ್ನು ನೋಡಬಾರ್ದು, ಅಲ್ಲಿ ನಡೆಸ್ತಕ್ಕಂಥ ವ್ಯಾಪಾರಿಗಳಿಗೂ ಸಹಿತ ಅದರಿಂದ ತೊಂದರೆ ಉಂಟಾಗಬಾರ್ದು. ಆ ರೀತಿಯಲ್ಲಿ ಅವರು ಏನು ಸಮತೋಲನವನ್ನು ಕಾಪಾಡಿಕೊಂಡು ಏನು ವ್ಯವಸ್ಥೆಯನ್ನು ಜಾರಿಗೆಗೊಳಿಸಿದರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಇದೇ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇನ್ನೊಂದು ಸಲ ಮಾನ್ಯ ಜಿಲ್ಲಾಡಳಿತ ಅಧಿಕಾರಿಗಳಿಗೂ ಸಹಿತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ಯಾವ ರೀತಿ ದ್ವಿಮುಖ ಸಂಚಾರಿ ವ್ಯವಸ್ಥೆ ಜಾರಿಗೆಯಲ್ಲಿತ್ತೋ ಆ ರೀತಿಯಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿ. ನಗರದ ಎಡಿಬಿ ರಸ್ತೆಯಲ್ಲಿ ಸುಮಾರು ಒಂದು 300 ಮೀಟ್ರು ದೂರ ಇದು ನಮ್ಮ ರಾಣೆಬೆನ್ನೂರು ನಗರ 8 ಕಿಲೋಮೀಟ್ರ್ ಸುತ್ತ ಅಳತೆ ಇದೆ. ಯಾಕಂದರೆ ಇವು ಅಧಿಕಾರಿಗಳಿಗೆ ಈಗ 1 ವರ್ಷ ಆಯಿತು. ನಾವು ಎಲ್ಲರಿಗೆ ಹೇಳಿದ್ವಿ, ಅಧಿಕಾರಿಗಳಿಗೆ ದಯವಿಟ್ಟು ಇದನ್ನು ತೆರವುಗೊಳಿಸ್ರಿ, ಇದನ್ನು ನಿಲ್ಲಿಸ್ಬೇಡ್ರಿ. ಈಗ ಪ್ರತಿಯೊಬ್ಬರ ಸಾರ್ವಜನಿಕರಲ್ಲಿ ನಾವು ಭಾಳ ತೊಂದರೆ ಕೊಟ್ಟರು. ಆದರೆ ವ್ಯಾಪಾರಸ್ಥರಿಗೆ ಬಹಳ ವ್ಯಾಪಾರದ ಅಡೆತಡೆ ಆಗಿ ಅವರಿಗೆ ಬಹಳ ಸಮಸ್ಯೆ ಆಗಿದೆ. ಯಾಕಂತಂದರೆ ಸ್ವಂತ ಬಿಲ್ಡಿಂಗು ಯಾರು ವ್ಯಾಪಾರಸ್ಥರು ಇಲ್ಲ. ಆ ಕಾರಣದಿಂದ ನಾವು ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಇದನ್ನು ನೀವು ತೆರವುಗೊಳಿಸಲೇಬೇಕು. ಯಾಕಂದರೆ ರಾಣೆಬೆನ್ನೂರು 8 ಕಿಲೋಮೀಟ್ರ್ ಸುತ್ತ ಅಳತೆ ಇದ್ದರೆ ಇದು 300 ಮೀಟ್ರ್ ಇದು ನಿಮಗೆ ಕಣ್ಣಿಗೆ ಒತ್ತಿದೆ.
ದಯವಿಟ್ಟು ಯಾಕೆ ಒಬ್ಬರ ಕಣ್ಣ ಸುಣ್ಣ ಒಬ್ಬರ ಕಣ್ಣ ಬೆಣ್ಣೆ ಅಂತ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಅಧಿಕಾರಿಗಳಿಗೆ ನಾವು ಮನವಿಯನ್ನು ನಾವು ಈ ಮೂಲಕ ಇಲ್ಲಿವರೆಗೆ ತಿಳಿಸಿದ್ದೇವೆ. ಇವತ್ತು ನಮ್ಮ ಹೋರಾಟ ಇದು ನೀವು ಕೊನೆಗೊಳಿಸ್ಬೇಕು. ಈ ಒನ್ ವೇ ಅನ್ನೋದು ನೀವು ತೆರವುಗೊಳಿಸ್ಬೇಕು. ಒಂದು ವೇಳೆ ಒನ್ ವೇಯನ್ನು ತೆರವುಗೊಳಿಸ್ತಾ ಇದ್ದರೆ ನಮ್ಮ ಉಗ್ರ ಹೋರಾಟ ಈ ನಗರದಿಂದ ಈ ರೋಡಿನಿಂದ ಇಡೀ ನಾವು ರಾಜ್ಯ ಮಟ್ಟವರೆಗೆ ನಮ್ಮ ಹೋರಾಟ ಅದೇ. ಯಾಕಂದರೆ 8 ಕಿಲೋಮೀಟ್ರ್ ಸುತ್ತ ಅಳತೆ ಇದ್ದದ್ದು ಇದು 300 ಮೀಟ್ರ್ ಚದರ ನಿಮಗೆ ಕಣ್ಣಾಗೈತೆ. ಯಾಕೆ ಇಲ್ಲಿ ಎಲ್ಲ ಈಗ ಅವರಿಗೆ ತಿನ್ನಕ ಒಂದು KG ಅಕ್ಕಿ ತಗೊಳ್ಳೋ ಅಂಥ ಪರಿಸ್ಥಿತಿ ಉಳಿದಿಲ್ಲ. ಯಾಕಂದರೆ ಎಲ್ಲರೂ ಬಾಡಿಗೆದಾರು. ಆ ಬಾಡಿಗೆಯನ್ನು ಕಟ್ಟಕ್ಕೆ ಆಗಲಿಲ್ಲದ ಇವತ್ತು ಆಸ್ತಿ ಆಡಂಬರ ಇದ್ದದ್ದು ಮಾರ್ಕೊಂಬಂದು ಇಲ್ಲಿ ಅವರ ಒಂದು ಮರ್ಯಾದೆ ಕಾಪಾಡ್ಕೊಂಡಿದ್ದಾರೆ ವ್ಯಾಪಾರದೊಳಗೆ. ಅದಕ್ಕೆ ಆ ದೃಷ್ಟಿಯಿಂದ ನೀವು ಯಾವ ಕಾರಣಕ್ಕೂ ಇದನ್ನು ತೆರವುಗೊಳಿಸ್ತಾ ಇದ್ದರೆ ನಮ್ಮ ಹೋರಾಟ ಅದು ತೆರವುಗೊಳಿಸೋವರೆಗೇನು ನಮ್ಮ ಹೋರಾಟ. ಯಾಕಂದರೆ ಇದು ಇಲ್ಲಿ ಸ್ವಂತ ಮಳಿಗೆಯರು ಯಾರೂ ಇಲ್ಲ. ವ್ಯಾಪಾರದ ಒಳಗೆ ಎಲ್ಲರೂ ಬಹಳ ಸಮಸ್ಯೆ ಈಡಾಗಿದೆ. ಆ ಕಾರಣದಿಂದ ದಯವಿಟ್ಟು ಇವತ್ತು DC ಸಾಹೇಬರಿಗೆ ಮನವಿ ಕೊಡ್ತೇವೆ. ಇಲ್ಲಿರೋಂಥ ಅಧಿಕಾರಿಗಳಿಗೆ ಎಲ್ಲ ಮನವಿ ಕೊಟ್ಟಿದ್ದೇವೆ, ಇವನ್ನ ತೆರವುಗೊಳಿಸ್ರಿ. ಇಲ್ಲ ನೀವು ಇದನ್ನು ಮಾಡ್ತೇವೆ ಅಂದ್ರೆ ನಮ್ಮ ಹೋರಾಟ ರಾಜ್ಯ ಮಟ್ಟವರೆಗೆ ನಾವು ಹೋರಾಟ ಮಾಡ್ತೇವೆ. ಇದು ನಿಲ್ಲೋದಿಲ್ಲ. ದಯವಿಟ್ಟು ನಾನು ನಿಮಗೆ ಕ್ಷಮೆ ಕೇಳ್ತೇನೆ. ಇದನ್ನು ತೆರವುಗೊಳಿಸ್ರಿ ಅಂತ ನಮ್ಮ ಬೇಡಿಕೆಯನ್ನು ನಿಮಗೆ ಇಕ್ಕಿದ್ದೇವೆ. ಇದನ್ನು ತೆರವುಗೊಳಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ.